ರೇಣುಕಾಸ್ವಾಮಿ ಕೊಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ಪಾತಕ ಕೃತ್ಯದ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಉಲ್ಲೇಖ ಮಾಡುವಂತಹ ಕೆಲಸವನ್ನ ಮಾಡಲಾಗಿದೆ. ಕೆಲವರು ಹೇಳ್ತಾ ಇದ್ರು ಏನೂ ಮಾಡಿಲ್ಲ ದರ್ಶನ್ ಗ್ಯಾಂಗ್, ಏನೂ ಮಾಡಿಲ್ಲ, ಸುಮ್ಮನೆ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇದೆ ಅಂತ ಹೇಳಿ. ಅಂಥವರು ಈ ಮಾಹಿತಿಯನ್ನ ನೋಡಬೇಕು. ರೇಣುಕಾಸ್ವಾಮಿಯ ಕೊಲೆ ಕೇಸ್ನ ಚಾರ್ಜ್ ಶೀಟ್ ನಲ್ಲಿ ಏನಿದೆ ಅನ್ನೋದನ್ನ ನೋಡಬೇಕು. ಲಾಠಿಯ ಮುಂಬದಿ ಮುರಿದಿರುವಂತಹ ಫೋಟೋನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಲ್ಲೆಗೆ ಪೊಲೀಸರು ಬಳಸುವಂತಹ ರೀತಿಯ ಲಾಠಿಯದು ನೈಲಾನ್ ಹಗ್ಗದ ಫೋಟೋನ ಸಂಗ್ರಹಿಸಿ ಅದನ್ನ ಕೂಡ ಸೇರ್ಪಡೆ ಮಾಡಿದ್ದಾರೆ. ಸ್ವಾಮಿಯನ್ನ ಕಟ್ಟಿ ಹಾಕೋದಕ್ಕೆ ಬಳಸಲಾಗಿದ್ದಂತಹ ನೈಲಾನ್ ಹಗ್ಗದಲ್ಲಿ ಕಟ್ಟಿ ಹಾಕಿ ಆತನ ಮೇಲೆ ಹಲ್ಲೆಯನ್ನ ಮಾಡಲಾಗಿತ್ತು. ಹಲ್ಲೆ ಮಾಡಿದ್ದಕ್ಕೆ ಲಾಠಿಯ ಮುಂಬದಿ ಪುಡಿಯಾಗಿತ್ತು. ಲಾಠಿಯ ಮುಂಬದಿ ಪುಡಿಯಾದಂತಹ ಫೋಟೋ ಕೂಡ ಲಭ್ಯ ಆಗಿದೆ. ಅದನ್ನ ಕೂಡ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಿದ್ದಾರೆ ಪೊಲೀಸರು. ಯಾವ ರೀತಿಯ ಲಾಠಿ ಹಲ್ಲೆಗೆ ಪೊಲೀಸರು ತಾವು ಬಳಸ್ತಾರಲ್ಲ, ತಮ್ಮ ಕರ್ತವ್ಯಕ್ಕಾಗಿ ಬಳಸ್ತಾರಲ್ಲ ಲಾಠಿ, ಆ ಲಾಠಿಯನ್ನ ಬಳಸಲಾಗಿತ್ತು. ರೇಣುಕಾಸ್ವಾಮಿಯನ್ನ ಪಟ್ಟಣಗಿರಿಯ ಶೆಡ್ಗೆ ಕರ್ಕೊಂಡು ಬಂದಂತಹ ನಂತರದಲ್ಲಿ ನೈಲಾನ್ ಹಗ್ಗದಲ್ಲಿ ಆತನನ್ನ ಕಟ್ಟಿ ಹಾಕ್ತಾರೆ. ಓಡ್ ಹೋಗಬಾರ್ದು ಅಂತ ಹೇಳಿ ಆತ ಓಡಿ ಹೋಗುವಂತಹ ಪ್ರಯತ್ನವನ್ನ ಮಾಡಿದಂತಹ ಸಂದರ್ಭದಲ್ಲಿ ಆತನನ್ನ ಕಟ್ಟಿ ಹಾಕುವಂತಹ ಕೆಲಸ ಆಗುತ್ತೆ. ಅದಕ್ಕಾಗಿ ನೈಲಾನ್ ಹಗ್ಗವನ್ನ ಬಳಸಿರ್ತಾರೆ. ಆ ನೈಲಾನ್ ಹಗ್ಗವನ್ನ ಕೂಡ ಜಪ್ತಿ ಮಾಡಿಕೊಂಡು ಅದನ್ನ ಉಲ್ಲೇಖ ಮಾಡಿದ್ದಾರೆ ತಮ್ಮ ಚಾರ್ಜ್ ಶೀಟ್ ನಲ್ಲಿ. ಅದಾದ ನಂತರ ಅಲ್ಲಿದ್ದಂತಹ ಆ ಲಾಠಿಯನ್ನ ತೆಗೆದುಕೊಂಡು ರೇಣುಕಾಸ್ವಾಮಿಯ ಮೇಲೆ ಹಲ್ಲೆಯನ್ನ ಮಾಡಲಾಗಿರುತ್ತೆ. ಹಲ್ಲೆಯ ಫೋರ್ಸ್ ಯಾವ ರೀತಿ ಆಗಿರುತ್ತೆ, ಎಷ್ಟು ರಾಕ್ಷಸೀಯವಾಗಿ ಹಲ್ಲೆ ಮಾಡಿರ್ತಾರೆ ಅಂತಂದ್ರೆ ಆ ಲಾಠಿಯ ಮುಂಭಾಗ ಮುರಿದು ಹೋಗಿದೆ, ಪುಡಿಯಾಗಿದೆ. ಅದನ್ನ ಕೂಡ ಪೊಲೀಸರು ಕಲೆ ಹಾಕಿ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಾಕ್ಷಿಯಾಗಿ ಈ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ದರ್ಶನ್ ಗ್ಯಾಂಗ್ ಏನೂ ಮಾಡಿಲ್ಲ, ಅದರಲ್ಲೂ ದರ್ಶನ್ ಏನೂ ಮಾಡಿಲ್ಲ, ಈ ರೀತಿಯಾದಂತಹ ವಾದಗಳಿತ್ತಲ್ಲ, ಹಾಗೆ ಹೇಳುವವರು ಚಾರ್ಜ್ ಶೀಟ್ ನಲ್ಲಿ ತನಿಖಾಧಿಕಾರಿಗಳು ಉಲ್ಲೇಖ ಮಾಡಿರುವಂತಹ ಅಂಶ ಇದೆಯಲ್ಲ, ಆ ಅಂಶಗಳನ್ನ ಸೂಕ್ಷ್ಮವಾಗಿ ಗಮನಿಸಬೇಕು. ಯಾರ ಪಾತ್ರ ಏನು, ರೇಣುಕಾಸ್ವಾಮಿಯನ್ನ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಎಷ್ಟು ನಿರ್ದಯವಾಗಿ ಹಲ್ಲೆ ಮಾಡಲಾಯಿತು, ಎಷ್ಟು ಅಮಾನುಷವಾಗಿ ಹಲ್ಲೆ ಮಾಡಲಾಯಿತು, ಯಾವ ರೀತಿ ರಾಕ್ಷಸಿ ಪ್ರವೃತ್ತಿಯನ್ನ ತೋರಲಾಯಿತು, ಎಷ್ಟು ಕ್ರೌರ್ಯವನ್ನ ತೋರಿಸಲಾಯಿತು, ಅದನ್ನ ಮೆನ್ಷನ್ ಮಾಡಿದ್ದಾರೆ ಚಾರ್ಜ್ ಶೀಟ್ ನಲ್ಲಿ.